ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಸಹಕಾರ ಕ್ಷೇತ್ರಗಳಿಂದ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ. ಸಮಗ್ರ ಅಭಿವೃದ್ಧಿಗೆ ಸಹಕಾರ ಸಂಸ್ಥೆಗಳು ಪ್ರಮುಖ ಆಧಾರ ಸ್ತಂಭ. ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಹೇಳಿಕೆ. ಕಲಾವಿದರು ಸಮಾಜದ ನೈತಿಕತೆ, ಸಂಸ್ಕೃತಿ ಮತ್ತು ಸಾಹಿತ್ಯವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಶಿಕ್ಷಕರಿಗೆ ಮರುಪಾವತಿಯಾಗಬೇಕಿರುವ ವೈದ್ಯಕೀಯ ವೆಚ್ಚ ಸುಮಾರು 1 ಕೋಟಿ ರೂಪಾಯಿ ಬಾಕಿ ಉಳಿದಿದೆ. ಬಾಕಿ ಹಣವನ್ನು ಬಿಡುಗಡೆಗೊಳಿಸಲು ಶಿಕ್ಷಣ ಸಚಿವರೊಂದಿಗೆ ಚರ್ಚೆ. ಶಾಸಕ ಎ ಮಂಜು ಮಾಹಿತಿ. ಕಲಾವಿದರು ಸಮಾಜದ ನೈತಿಕತೆ, ಸಂಸ್ಕೃತಿ ಮತ್ತು ಸಾಹಿತ್ಯವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಹಿಳಾ ಕಲಾ ಸೌರಭ ಕಲಾ ಸಂಘ, ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಹಾಗೂ ಹಾಸನದ ವಿವಿಧ ಕಲಾ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಮಹಿಳಾ ಕಲಾವಿದೆಯರಿಂದ ಆಯೋಜಿಸಲಾಗಿದ್ದ ಕುರುಕ್ಷೇತ್ರ ನಾಟಕದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ದಿವಂಗತ BM ಕೃಷ್ಣೇಗೌಡ ಮತ್ತು ಪರಿಸರ ಪ್ರೇಮಿ ವೃಕ್ಷಮಾತೆ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಕೆಲ ನಿಮಿಷಗಳ ಕಾಲ ಮೌನಾಚರಣೆ ನಡೆಸಲಾಯಿತು. ಶಿಕ್ಷಕರ ಸಮಸ್ಯೆಗಳಿಗೆ ತಕ್ಷಣ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಗುರುಸ್ಪಂದನ ಕಾರ್ಯಕ್ರಮ ಶ್ಲಾಘನೀಯ ಎಂದು ಶಾಸಕ ಎ ಮಂಜು ಅಭಿಪ್ರಾಯಪಟ್ಟರು. ಅರಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಗುರುಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅವರು, ಶಿಕ್ಷಕರ ಸೇವಾವಧಿಯಲ್ಲಿ ಕಂಡುಬರುವ ದೋಷಗಳನ್ನು ಸರಿಪಡಿಸದೆ ಹೋದರೆ ನಿವೃತ್ತಿ ಸಂದರ್ಭದಲ್ಲಿ ಸೌಲಭ್ಯಗಳ ಪಡೆಯುವಲ್ಲಿ ಅನಗತ್ಯ ತೊಂದರೆಗಳು ಎದುರಾಗುತ್ತವೆ. ಈಗ ಸೇವೆಯಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿರುವುದು ಉತ್ತಮ ಎಂದು ಹೇಳಿದರು. ಯಾವತ್ತಿದ್ದು ನಿಮ್ಮ ಸೌಕರ್ಯ ಎಲ್ಲರೂ ಕಿತ್ಕೊಳಕ್ಕಾಗಲ್ಲ. ಅದೇ ಸುಮ್ಮನೆ ಕುಡಿಕೋತಾರೆ, ಬರ್ಲಿ ಬಿಡು ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಂತೇಳಿ ಅವರು ನೌಕರು ಅಂತ ಗೊತ್ತಿರ್ತದೆ. ಆದ್ರೆ ನಿಮ್ಮನ್ನು ಗೋಳಿಕೋತಾ ಇರ್ತಕ್ಕಂಥದ್ದನ್ನ ನಾವು ಮೊದಲೆಲ್ಲ ನೋಡಿದ್ದೀವಿ. ಈಗೇನಾದ್ರು ಆ ರೀತಿ ಆಫೀಸರ್ಸ್ ಏನಾದ್ರು ಇದೆಯಾ? ಹೊಸಗಿದೆ ಕೊಟ್ಟಿರೋ ಇದನ್ನ ಹೇಳಿ ಏನಾಗಿದ್ರೆ ಈಗ ಏನಿಲ್ವಾ? ಎಲ್ಲ ಆಫೀಸ್ ಕ್ಲರ್ಕ್ಗಳೇನಪ್ಪ ಕೇವಲ ಅಲಾಟ್ಮೆಂಟ್ ಸರ್ಕಾರದಿಂದ ಕೊಟ್ಟಿಲ್ಲ. ಅದನ್ನ ಸುಮಾರು 1 ಕೋಟಿ ಚಿಲ್ಲರೆ ಬರಬೇಕು ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಅದನ್ನು ಕೂಡ ಸರಿಯಾಗಿ ಇಲ್ಲಿಂದ ನೀವು ಸರ್ಕಾರಕ್ಕೆ ರೆಕಮೆಂಡ್ ಮಾಡೋದನ್ನು ಕಳಿಸ್ಕೊಟ್ರೆ ಅದನ್ನು ಕೂಡ ಯಾಕೆಂದ್ರೆ ವಿದ್ಯಾಮಂತ್ರಿ ಅವರು ನಮಗೆ ಹತ್ತಿರವಾಗಿರೋದ್ರಿಂದ ಅದನ್ನು ಕೂಡ ಕಂಪ್ಲೀಟ್ ಆಗಿ
ನಿಮಗೆ ತಲುಪಿಸಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ. ಈ ನಿಮ್ಮಿಂದ ಏನಪ್ಪ ಅಂದ್ರೆ ಅಲ್ಲಿ ನಮ್ಮ ಟೀ ಹೋಟ್ಲವರು ಅವರು ಇವರೆಲ್ಲ ಬೈಕೋತಾರೆ. ಇಷ್ಟುಗಳು ಅವಾಗ ಬರ್ತಾ ಇದ್ರು ಬೀದಿ ವಾಪಸ್ಗೆ ಟೀ ಕುಡಿಯೋದು ಬಿಸ್ನೆಸ್ ಆಯ್ತಾ ಇತ್ತು. ನಮ್ಮ ಬಿಸ್ನೆಸ್ ಆದಕ್ಕೂ ಮಾಡಿದ್ರಿ ನೀವು ಅಂತ ನಮ್ಮ ಸ್ನೇಹಿತರು ಹೋಟೆಲ್ ಮಾಲೀಕರನ್ನ ಬೈತಾ ಕೂತು. ಏನೇ ಆಗಿರಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಯಾರನ್ನಾರೇ ಕರ್ಕೊಂಡೋಗಿ ಮಾಡಿಸ್ಕೊಂಡ್ಬರ್ಬೇಕು, ಇನ್ನೊಬ್ರು ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ನಿಮ್ಮ ಕೆಲಸ ನಿಮ್ಮ ಪರಿಪೂರ್ಣವಾಗಿ ನಿಮ್ಗೆ ಆಗಿದೆ ಅಂತಕ್ಕಂಥದ್ದು ನನಗೆ ಸಂತೋಷ ತಂದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ತಡವಾಗಿ ಬಂದಿದ್ವಿ. ಶನಿವಾರ ಮೊದಲೇ ಮನೆಗೆ ಹೋಗ್ಬೇಕಾಗಿತ್ತು. ಹೆಚ್ಚು ಕಡಿಮೆ ಇಬ್ಬರು ಟೀಚರ್ಸ್ ಆಗಿದ್ರೆ ಯಾವ ಜಾಗದಲ್ಲಿ ಎಲ್ಲ ಇಲ್ಲೇ ಇರ್ತೀರಿ. ಆದ್ರೂ ಮಕ್ಕಳನ್ನ ನೋಡುವಂತ ಒಂದು ಜಲ್ದಿ ನಮ್ಮ ಶಿಕ್ಷಕರಿಗೆ ಒಂದು ಅನಾನುಕೂಲ ಆಗಿದೆ. ನನ್ನ ಕ್ಷಮೆ ಇರಲಿ ನಿಮಗೆ ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನ ಯಾಕೆ ಮಾಡ್ಕೋಬೇಕು ಇಂಥ ಚರ್ಚೆಗಳ ನಿಮ್ಮ ಕೆಲಸ ನಿಮ್ಮ ಮುಂದೆನೆ ಆಗ್ಬೇಕು ಅಂತಕ್ಕಂಥದ್ದನ್ನ BO ಅವರ ಮನಸ್ಸು, ನನ್ನ ಇಚ್ಛೆ. ಇದು ಸೌಕರ್ಯ ವಂಚಿತರಾಗಬಾರ್ದು, ತಿರುಗಬಾರ್ದು ಅಂತ ಹೇಳಿ ನಿಮ್ಗೆ ಇದನ್ನ ಕೊಟ್ಟಿರ್ತಕ್ಕಂಥದ್ದು. ಬಟ್ ನಮ್ದು ಕೊಡೋಕೆ ಮಡಿಕೊಂಡು ಹೋದಂಗೆ ಆತ್ಮಾರ್ಥವಾಗಿ ಮನೆಯಲ್ಲಿ ಕಾಫಿ ಕುಡಿಬೇಕಾದ್ರೆ ನಾನು ನೋಡ್ಕೊಂಡೇ ಕುಡಿಬೇಕು, ಒಂದು ಗಿಫ್ಟ್ ಕೊಡುವಂತ ಒಂದು ಅವಕಾಶ ನೀವು ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ KP ನಾರಾಯಣ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ KT ಮೋಹನ್ ಕುಮಾರ್, ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ಶಿಕ್ಷಕರ ಸಹಕಾರ ಸಂಘದ ಅಧ್ಯಕ್ಷ ಹನ್ಯಾಳು ಕುಮಾರ್, ಶಿಕ್ಷಣ ಸಂಯೋಜಕರಾದ ಶಿವಪ್ರಕಾಶ್, ನಾಗರಾಜ್, ಕಾಂತರಾಜ್ ಸೇರಿದಂತೆ ಹಲವರು ಹಾಜರಿದ್ದರು. ಸಹಕಾರ ಕ್ಷೇತ್ರಗಳಿಂದ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ ಎಂದು ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸೋಮೇನಹಳ್ಳಿ ನಾಗರಾಜ್ ಹೇಳಿದರು. ಬೇಲೂರು ಪಟ್ಟಣದ RV ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸೋಮೇನಹಳ್ಳಿ ನಾಗರಾಜ್ ಅವರು, ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಸಹಕಾರ ಸಂಸ್ಥೆಗಳು ಪ್ರಮುಖ ಆಧಾರ ಸ್ತಂಭವಾಗಿದ್ದು, ಗ್ರಾಮೀಣ ಜನರ ಆರ್ಥಿಕ ಶಕ್ತಿ, ಕೃಷಿ ವಲಯದ ಬಲ, ಸಣ್ಣ ಉಳಿತಾಯ ಚಟುವಟಿಕೆಗಳ ವೃದ್ಧಿ ಇವೆಲ್ಲವೂ ಸಹಕಾರ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿದೆ. ಸರ್ಕಾರದ ನೆರವಿಗಿಂತ ಸಹಕಾರ ಸಂಘಗಳ ಪಾಲಿನ ಪಾತ್ರವೇ ಗ್ರಾಮೀಣ ಸಮಾಜಕ್ಕೆ ನೇರ ಬಲ ನೀಡುತ್ತವೆ ಎಂದರು. ಪಂಡಿತ್ ಜವಾಹರಲಾಲ್ ನೆಹರು ಅವತ್ತು ಅವರ ದೂರದೃಷ್ಟಿ, ಸ್ವತಂತ್ರ ನಂತರದ ಪ್ರಥಮ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತು ಹಳ್ಳಿಗಳು ಅಭಿವೃದ್ಧಿಯಾದ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ಅಂಶನ ಗಮನದಲ್ಲಿಟ್ಟುಕೊಂಡು ಅವರು ಕೆಲವು ಪಂಚವಾರ್ಷಿಕ ಯೋಜನೆಯಲ್ಲಿ ಕೆಲವು ಸಹಕಾರ ಕ್ಷೇತ್ರಕ್ಕೆ ನಾವು ಸರ್ಕಾರದ ವತಿಯಿಂದ ಏನೇನು ಸವಲತ್ತುಗಳನ್ನು ಕೊಡಬಹುದು ಮನಗಂಡು ಅವರು 3 ಅಂಶಗಳನ್ನ ಮನಗಂಡು ಪ್ರತಿ ಹಳ್ಳಿಗೆ ಒಂದು ಶಾಲೆ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು. ಆವಾಗ ಮಾತ್ರ ಹಳ್ಳಿಗಳು ಆರ್ಥಿಕವಾಗಿ ಸದೃಢ ಸಾಧ್ಯ ಆಗ್ತದೆ ಅಂತ ಅವರು ಪ್ರತಿ ಹಳ್ಳಿಗೆ ಒಂದು ಶಾಲೆ ಇದ್ರೆ ಶಿಕ್ಷಣ ಕಲಿತಾರೆ, ಆಸ್ಪತ್ರೆ ಇದೆ, ಆರೋಗ್ಯ ಸುಧಾರಣೆ ಆಗ್ತದೆ. ಅದೇ ಸಹಕಾರಿ ಸಂಘಗಳಿದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಅಭಿವೃದ್ಧಿ ಆಗ್ತದೆ ಅನ್ನೋ ದೂರದೃಷ್ಟಿನ ಇಟ್ಕೊಂಡು, ಜೊತೆಗೆ ಇವತ್ತೇನು ನಮ್ಮ ದೇಶದ ರಾಷ್ಟ್ರಪಿತ ಅಂತ ಏನು ಮಹಾತ್ಮ ಗಾಂಧೀಜಿ ಅಂತ ಕರಿತೀವಿ, ಅವ್ರ ಕನಸು ಸಹ ಅವರ ಕನಸು ಸಹ ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ಸಹಕಾರ ಕ್ಷೇತ್ರ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ.
ಒಂದು ಪ್ರತಿ ಹಳ್ಳಿಯಲ್ಲೂ ಸಹ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘಗಳಿದೆ, ಒಂದು ಪಂಚಾಯತ್, ಒಂದು ಆಸ್ಪತ್ರೆ ಇದೆ, ಇದು ಸಹಕಾರ ಸಂಘದ ಜೊತೆಗೆ HDCC ಬ್ಯಾಂಕ್ ನಿರ್ದೇಶಕ EMA ನಾಗರಾಜ್ ಮಾತನಾಡಿ, ಸಹಕಾರ ಕ್ಷೇತ್ರ ಹಾಗೂ ಹೈನುಗಾರಿಕೆ ವಲಯ ರಾಜ್ಯದಲ್ಲಿ ಶ್ರೇಷ್ಠ ಪ್ರಗತಿಯತ್ತ ಸಾಗುತ್ತಿರುವುದು ಇಲ್ಲಿಯ ಸಹಕಾರಿ ಬಂಧುಗಳ ಶ್ರಮ, ನಂಬಿಕೆ ಮತ್ತು ಶಿಸ್ತಿನ ಫಲ. ಕೃಷಿ ಮತ್ತು ಹೈನುಗಾರಿಕೆ ಗ್ರಾಮೀಣ ಜೀವನದ ಎರಡು ಬಲಸ್ತಂಭಗಳು. ಈ ಎರಡನ್ನ ಉತ್ತೇಜಿಸುವ ಕೆಲಸವನ್ನ ಅತ್ಯಂತ ಸಮರ್ಪಕವಾಗಿ ಮಾಡುತ್ತಿರುವುದು ನಮ್ಮ ಸಹಕಾರಿ ಸಂಸ್ಥೆಗಳು. ಸದಸ್ಯರ ಸಮರ್ಪಣೆ ಮತ್ತು ಸಹಕಾರಿ ಮನೋಭಾವವೇ ಕರ್ನಾಟಕದ ಸಹಕಾರ ಚಳುವಳಿಗೆ ರಾಷ್ಟ್ರಮಟ್ಟದಲ್ಲಿ ಗೌರವ ತಂದಿದೆ ಎಂದು ಪ್ರಶಂಸಿಸಿದರು. ಹಾಗಾಗಿ ಅವರು ಬರಬೇಕಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲ ವಿವಿಧ ಸಹಕಾರ ಸಂಘಗಳ ಆಧರಿಸಿರ್ತಕ್ಕಂಥ ಎಲ್ಲ ಗೌರವಂತ ಅಧ್ಯಕ್ಷರು, ಸದಸ್ಯರು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮತ್ತು ಈ VSS ಬ್ಯಾಂಕಿನ ಸೊಸೈಟಿಗಳ ಹಾಗೂ ಧೈರ್ಯ ಸೂಪರ್ವೈಸರ್ಗಳು 4 ಜನ, ನಮ್ಮ ದಿನೇಶ್ ಅವರು, ಮತ್ತೊಬ್ಬ ಸುರೇಶ್ ಅವರು, ಅದೇ ರೀತಿ ನಮ್ಮ ಸುಬ್ರಾನ್ ಅವರು, ಮತ್ತು ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂತಹ ಸೂಪರ್ವೈಸರ್ ಆದಂತಹ ಹರೀಶ್ ಅವರು, ಇವರು 4 ಜನ ಸುಮಾರು 4 ಸಭೆಯನ್ನು ನಡೆಸಿ ಇವತ್ತಿನವರೆಗೆ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಅಭಿವೃದ್ಧಿಯಾಗಿದೆ. ಈ ವೇಳೆ ನೂತನ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಜಿಲ್ಲಾಧ್ಯಕ್ಷರಾದ ಸೋಮನಹಳ್ಳಿ ನಾಗರಾಜ್ ಅವರನ್ನು ಅಭಿನಂದಿಸಲಾಯಿತು. ಇದರ ಜೊತೆಯಲ್ಲಿ ಸಹಕಾರ ಕ್ಷೇತ್ರ ಎಂದು ಹೆಸರು ಗಳಿಸಿದ ಹಲವು ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಹಾಲು ಒಕ್ಕೂಟದ ನಿರ್ದೇಶಕ ರಾಮಚಂದ್ರೇಗೌಡ, ಜಿಲ್ಲಾ ಒಕ್ಕೂಟದ ಸಿದ್ದೇಶ್, ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ SN ಪ್ರಕಾಶ್, ಒಕ್ಕೂಟದ ನಿರ್ದೇಶಕರಾದ MKR ಸೋಮೇಶ್, ದೇವೇಗೌಡ, HM ದಿನೇಶ್, B ಗಿರೀಶ್, BD ಚಂದ್ರೇಗೌಡ, ಸೌಜನ್ಯ ಜಯರಾಮ್, ರಾಜಣ್ಣ, ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕ ಹರೀಶ್ ಗುರುಮೂರ್ತಿ ಇದ್ದರು. ಶ್ರವಣಬೆಳಗೊಳ ಹೋಬಳಿಯ ಚಿಕ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಸ್ತಿಹಳ್ಳಿ ಗ್ರಾಮದ ಭಾರತಿ ರವಿಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ರವೀಂದ್ರ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದಿನ ಅಧ್ಯಕ್ಷೆ ಜಲಜಾಕ್ಷಿ ಚಂದ್ರು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಭಾರತಿ ರವಿಕುಮಾರ್ ಹಾಗೂ ಜೈರಾಮ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ರವೀಂದ್ರ ಕುಮಾರ್ ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತಾಲೂಕು ಪಂಚಾಯಿತಿ ಇಒ ಹರೀಶ್ ಅವಿರೋಧ ಆಯ್ಕೆ ಪ್ರಕಟಿಸಿದರು. ನೂತನವಾಗಿ ಆಯ್ಕೆಯಾದ ಭಾರತಿ ರವಿಕುಮಾರ್ ಹಾಗೂ ರವೀಂದ್ರ ಕುಮಾರ್ ಎಲ್ಲ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇವೆ. ಎಲ್ಲ ಸದಸ್ಯರ ಪರಸ್ಪರ ಸಹಕಾರದಿಂದ ಉತ್ತಮ ಕೆಲಸ ನಿರ್ವಹಿಸುವುದರೊಂದಿಗೆ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಶ್ರಮಿಸುತ್ತೇವೆ. ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ಬೀದಿ ದೀಪ, ಒಳಚರಂಡಿ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ರೂಪಿಸಿ ಅಭಿವೃದ್ಧಿಪಡಿಸಲು ನಾವು ಬದ್ಧರಾಗಿದ್ದು, ಗ್ರಾಮಾಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಮಾಜಿ ಅಧ್ಯಕ್ಷ HN ಲವಣ್ಣ ಮಾತನಾಡಿ, ಈ ಪಂಚಾಯಿತಿ ವ್ಯಾಪ್ತಿಯ 10 ಗ್ರಾಮಗಳ 14 ಸದಸ್ಯರು ಒಗ್ಗಟ್ಟಿನಿಂದ ಅಭಿವೃದ್ಧಿಗೆ ಶ್ರಮಿಸಿದ್ದು, ಮುಂದೆಯೂ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಬೆಂಬಲ ನೀಡಿ ಗ್ರಾಮೋದ್ಧಾರ, ಬೀದಿ ದೀಪ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ಕೇಶವಮೂರ್ತಿ, ರಂಗೇಗೌಡ, ಜಯರಾಮ್, ನೂತನ್, ಮಂಜಮ್ಮ, ಕೃಷ್ಣೇಗೌಡ, ಸಾವಿತ್ರಮ್ಮ, ಲತಾ, ತಮ್ಮಯ್ಯ, ಪ್ರೀತಿ, ಚೇತನ್, ಪೃಥ್ವಿರಾಣಿ, ಶಿವಪ್ಪ, ಜಯಲಕ್ಷ್ಮಿ, ಪ್ರಸನ್ನಕುಮಾರ್ ಇದ್ದರು. ಎಲ್ಲ ಗ್ರಾಮಗಳ ಅಭಿವೃದ್ಧಿಗೂ ಕೂಡ ಯಾರೇ ಒಬ್ಬರಾದ ಮೇಲೆ ಒಬ್ಬರಂತೆ ಅಧ್ಯಕ್ಷರು ಬದಲಾವಣೆಯಾಗಿದ್ದರೂ ಕೂಡ ಎಲ್ಲರೂ ಒಂದೇ ಮನಸ್ಸಿನಿಂದ ಇದುವರೆಗೂ ಕೂಡ ಅಭಿವೃದ್ಧಿಗೆ ಶ್ರಮಿಸ್ತಾ ಬಂದಿದ್ದೇವೆ. ನಮ್ಮ ಎಲ್ಲರ ಅವಧಿ ಇರೋ ತನಕ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಪ್ರೋತ್ಸಾಹ ಕೊಟ್ಕೊಂಡು ನಾವುಗಳು ಕೂಡ ಶ್ರಮಿಸಿ ಗ್ರಾಮೋದ್ಧಾರ, ಗ್ರಾಮಗಳ ಅಭಿವೃದ್ಧಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪದ ವ್ಯವಸ್ಥೆ ಆಗಿರ್ಬೋದು, ಬೇರೆ ಪಂಚಾಯತಿಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಪಂಚಾಯತಿ ಸದಸ್ಯರು ಇನ್ನೂ ಹೆಚ್ಚಿನ ಶ್ರಮ ತಗೊಂಡು ಎಲ್ಲ ಊರಿನಲ್ಲೂ ಕೂಡ ಪ್ರತಿದಿನ ದೀಪಾವಳಿ ಹಬ್ಬದಂತೆ ಊರಿಗೆ ದೀಪವನ್ನು
ಅಳವಡಿಸಿ ಸಂಭ್ರಮವನ್ನು ಆಚರಿಸ್ತಿದ್ದೇವೆ. ಹಾಗಾಗಿ ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ತಾಲೂಕ್ ಪಂಚಾಯತಿ ಯುವ ಸಾಹೇಬರಿಗೆ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಅಡಗೂರು ಗ್ರಾಮದಲ್ಲಿಂದು ರಸ್ತೆ ಅಗಲೀಕರಣ ಕಾಮಗಾರಿಗೆ ಶಾಸಕ ಎಚ್.ಕೆ. ಸುರೇಶ್ ಭೂಮಿ ಪೂಜೆ ನೆರವೇರಿಸಿದರು. ಅಡಗೂರು ಗ್ರಾಮದಿಂದ ನೇರಳ್ಳ ರಸ್ತೆ ಡಾಂಬರೀಕರಣ ಹಾಗೂ ರಾಷ್ಟ್ರೀಯ ರಸ್ತೆಗೆ ಕಾಯಕಲ್ಪ ನೀಡಲು ಸುಮಾರು 6 ಕೋಟಿ ವೆಚ್ಚದಲ್ಲಿ ಅಡಗೂರು ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಈ ಭಾಗದಿಂದ ಅಡಗೂರು ಮತ್ತು ಹಗರೆ, ಚೇಕನಹಳ್ಳಿ, ಅರೆಹಳ್ಳಿ ಹಾಗೂ ಕೆಂಡೇಹಳ್ಳಿ ಮತ್ತು ಬೇರೆ ಭಾಗಗಳಿಗೆ ತಾಲೂಕಿನಿಂದ ಬರುವಂತಹ ಜನತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಕೂಡು ರಸ್ತೆಗಳನ್ನು ಈಗಾಗಲೇ ಕಾಯಕಲ್ಪ ನೀಡಲಾಗುತ್ತಿದ್ದು, ಮೊದಲಿಗೆ ಅಡಗೂರು ಗ್ರಾಮಕ್ಕೆ ಮುಖ್ಯ ರಸ್ತೆ ಅಗಲೀಕರಣ ಮಾಡಲು ಹಾಗೂ ರಸ್ತೆ ಅಭಿವೃದ್ಧಿ ಮಾಡಲು 6 ಕೋಟಿ ಚೆಕ್ ಡ್ಯಾಂ ಹಾಗೂ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಇತರ ಕೆಲಸಗಳಿಗೆ ಅನುದಾನ ಇಟ್ಟು ಒಟ್ಟು 10 ಕೋಟಿಗಳಲ್ಲಿ ಈಗಾಗಲೇ ಅಭಿವೃದ್ಧಿ ಪಥದಲ್ಲಿ ಸಾಗಲು ಹಣ ಮೀಸಲಿಟ್ಟಿದ್ದೇನೆ. ಇದರ ಜೊತೆಯಲ್ಲಿ ಗ್ರಾಮದ ಅಭಿವೃದ್ಧಿ ಆಗಬೇಕಾದರೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಸುಮಾರು 10 ಮೀಟರ್ ರಸ್ತೆ ಅಗಲೀಕರಣವಾಗುವುದರಿಂದ ಮುಂದಿನ ಭವಿಷ್ಯದ ಉದ್ದೇಶದಿಂದ ಎಲ್ಲರ ಸಹಕಾರ ಬೇಕು. ಇನ್ನು ಅಡಗೂರು ಕೆರೆ ಅಭಿವೃದ್ಧಿಗಾಗಿ ಸುಮಾರು 1.50 ಕೋಟಿ ನೀರಾವರಿ ಇಲಾಖೆಯಿಂದ ಹಣ ತಂದು ಅಭಿವೃದ್ಧಿಪಡಿಸುತ್ತಿದ್ದೇನೆ. ಇದರ ಜೊತೆಯಲ್ಲಿ ಹಳೆಬೀಡು ಮುಖ್ಯ ರಸ್ತೆ ಅಗಲೀಕರಣವಾಗುತ್ತಿದ್ದು, ಹೊಯ್ಸಳ ವೃತ್ತದಿಂದ ಈ ಭಾಗದವರೆಗೂ 5 ಮೀಟರ್ ರಸ್ತೆ ಅಭಿವೃದ್ಧಿಯಾಗಲಿದೆ. ಈ 6 ಕೋಟಿ ವೆಚ್ಚದಲ್ಲಿ ನಮ್ಮ ತಾಲೂಕಿನ ಐದಳ್ಳದಿಂದ ಅಡಗೂರು ವೃತ್ತ ಸೇರಿದಂತೆ 2 ಬದಿಯಲ್ಲಿ ಬಾಕ್ಸ್ ಚರಂಡಿ ಮತ್ತು ವಿಶೇಷ ಹೈಟೆಕ್ ಮಾದರಿಯಲ್ಲಿ ವೃತ್ತವನ್ನು ಅಭಿವೃದ್ಧಿಪಡಿಸಿ ಹೈಟೆಕ್ ಮಾದರಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿಪಡಿಸೋಣ. ಈಗಾಗಲೇ ಗ್ರಾಮಸ್ಥರು ನೀರಾವರಿ ಯೋಜನೆಗಳಲ್ಲಿ ಒಂದಾದ ಎತ್ತಿನಹೊಳೆಯಿಂದ ಅಡಗೂರು ಕೆರೆ ಭರ್ತಿ ಮಾಡಲು ಸಣ್ಣ ಪುಟ್ಟ ಲೋಪದೋಷಗಳಿದ್ದು, ಕೂಡಲೇ ಅದನ್ನು ನಾನೇ ನಿಂತು ಬಗೆಹರಿಸಿ ರೈತರಿಗೆ ಕೊಟ್ಟ ಮಾತಂತೆ ನಡೆದುಕೊಳ್ಳುತ್ತೇನೆ ಎಂದರು. ಕೊಟ್ರೆ ಖಂಡಿತವಾಗ್ಲೂ ಸಹ ಇದೊಂದು ಸರ್ಕಲ್ ಆಗುತ್ತೆ. ಅಡಗೂರು ಹಾಸನದಿಂದ ಹೊರಟ್ರೆ ಅಡಗೂರಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬೇಕಪ್ಪ 1 ನಿಮಿಷ ಅಂತಕ್ಕಂಥದ್ದನ್ನ. ಈಗ ರಸ್ತೆ ಅಗಲೀಕರಣ ಆಗಿಲ್ಲ, ಇದಾದ್ರೆ ಇಲ್ಲಿ ಒಂದಿಷ್ಟು ಹೋಟೆಲ್ಗಳು ಮತ್ತೊಂದು ಇನ್ನೊಂದು ಆಗುತ್ತೆ, ಇದೊಂದು ಸರ್ಕಲ್ ಆಗುತ್ತೆ. ಇಲ್ಲಿ ಬಿಟ್ರೆ ಇನ್ನು ಮತ್ತೆ ಹಳೆಬೀಡಾಗುತ್ತೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸಹಕರಿಸಬೇಕು ಅಂತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿ ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನ ಮಾಡ್ತೀನಿ. ದಯವಿಟ್ಟು ಇದನ್ನು ಮಾಡಿ ಅಂತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇವತ್ತು ಬಹು ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ನೀರಾವರಿ ಅಂತಕ್ಕಂಥದ್ದು ನಮ್ಮ ಇದು ಅಡಗೂರು ಆದ ತಕ್ಷಣ ಹಳೆಬೀಡು. ಹಾಗಾಗಿ ಎಷ್ಟೋ ರಸ್ತೆಗಳು ಹಾಳಾಗಿದ್ರು ಸಹ ಇಲ್ಲಿಗೆ 6 ಕೋಟಿ ರೂಪಾಯಿ, ಬ್ರಿಡ್ಜಿಗೆ 2 ಕೋಟಿ, ಚೌಡಮ್ಮನ ದೇವಸ್ಥಾನ ಮತ್ತಿದು ಸುಮಾರು 10 ಚೆಕ್ ಡ್ಯಾಮ್ಗಳು ಈ ಭಾಗದಲ್ಲಿ ಚೆಕ್ ಡ್ಯಾಮ್ಗಳನ್ನ ಸಂಪೂರ್ಣವಾಗಿ ಚೆಕ್ ಡ್ಯಾಮ್ಗಳು ಹಾಕಿ. ಯಾಕೆ ಅಂದ್ರೆ ರೈತರುಗಳಿಗೆ ನೀರು ಹಿಂಗಿದ್ರೆ ಮಾತ್ರ ಜಮೀನುಗಳಿಗೆ ನೀರು ಬರ್ಲಿಕ್ಕೆ ಸಾಧ್ಯ. ಸುಮಾರು ಈ ಭಾಗಕ್ಕೆ 10 ಕೋಟಿ ರೂಪಾಯಿಗಳನ್ನ ಚೆಕ್ ಡ್ಯಾಮ್ಗಳನ್ನ ಹಾಕಿದ್ವಿ. ಅಂದ್ರೆ ಹಳೆಬೀಡು ಭಾಗಕ್ಕೆ, ಹಳೆಬೀಡು ಒಂಚೂರು ಮಾದಿಹಳ್ಳಿ ಈ ಭಾಗ, ಅಂದ್ರೆ ಈ ರಸ್ತೆಯಿಂದ ಈ ಭಾಗಕ್ಕೆಲ್ಲದಕ್ಕೂ ಸಾಕಿದ್ದಾರೆ. ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವಿಜಯ್ ಕುಮಾರ್, ಶಾಸಕರು ಸರ್ಕಾರದಿಂದ ಅನುದಾನ ತಂದು ನನ್ನ ಗ್ರಾಮದ ಅಭಿವೃದ್ಧಿ ಮಾಡುತ್ತಿರುವುದು ಶ್ಲಾಘನೀಯ. ಇದರ ಜೊತೆಯಲ್ಲಿ ಎತ್ತಿನಹೊಳೆಯಿಂದ ಹಳೆಬೀಡು ಕೆರೆಯನ್ನು ಭರ್ತಿ ಮಾಡುತ್ತಿದ್ದು, ಅದರಂತೆ ನಮ್ಮ ಅಡಗೂರು ಸಮೀಪವಿರುವ ಎತ್ತಿನಹೊಳೆಯಲ್ಲಿ ನಿಂತಿರುವ ನೀರನ್ನು ಪೈಪ್ಲೈನ್ನಲ್ಲಿ ನಮ್ಮ ಕೆರೆಯನ್ನು ಭರ್ತಿ ಮಾಡಲು ಅವಕಾಶ ಇದ್ದು, ಅಲ್ಲಿ ಅರಣ್ಯ ಇಲಾಖೆಯವರು ಗೊಂದಲ ಮಾಡುತ್ತಿರುವುದರಿಂದ ಈ ಕೆರೆಗೆ ನೀರು ಹರಿಯುತ್ತಿಲ್ಲ. ಆ ಗೊಂದಲ ನಿವಾರಿಸಿ ಕೊಟ್ಟರೆ ಈ ಭಾಗದಲ್ಲಿ ತುಂಬಾ ಅನುಕೂಲವಾಗುತ್ತದೆ ಎಂದರು. ಫಾರೆಸ್ಟ್ ಹೊಡಿತಾ ಇಲ್ಲ, ಬರೀ ಒಂದು ಓಡಾಡಕ್ ದಾರಿ ಇದೆ, ಅದಕ್ಕೆ ಒಂದು ಪೈಪ್ ಹಾಕೊಡ್ತಾರೆ, ನೀರು ಬರುತ್ತೆ. ಮಾಮೂಲಿ ಜಾಗ ಅದೊಂಚೂರು ಹೊಡೆಯಕ್ಕೆ ಅವಕಾಶ ಮಾಡ್ಕೊಳ್ಬಾರ ಅಂತ ಹೇಳಿ ಸುರೇಶ್ ಅವರಲ್ಲಿ ಮನವಿ ಮಾಡ್ಕೊಂತೀವಿ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ. ರೈತ ಮುಖಂಡ ವಿಜಯ್ ಕುಮಾರ್ ಮಾತನಾಡಿ, ನಾನು ಶಾಸಕ ಎಂದು ಅಹಂ ತೋರದೆ ಯಾವುದೇ ಪಕ್ಷದ ಕಾರ್ಯಕರ್ತರು ಬಂದರೂ ಕೆಲಸ ಮಾಡಿಕೊಡುವ ಗುಣ ಶಾಸಕರದ್ದು. ಪಕ್ಷಾತೀತವಾಗಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಬಗ್ಗೆ ಸಣ್ಣ ಪುಟ್ಟ ಗೊಂದಲವಿತ್ತು. ಶಾಸಕರು ಅದನ್ನು ನಿವಾರಿಸಿ ರಸ್ತೆ ಎಲ್ಲರಿಗೂ ಸಹ ಅತಿ ಮುಖ್ಯವಾಗಿರುವುದರಿಂದ ಇಲ್ಲಿ ಗುತ್ತಿಗೆದಾರರು ಶಾಶ್ವತವಾಗಿ ಕೆಲಸ ಮಾಡುವಂತೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈಗ ರೋಡು ಬಹಳ ಮುಖ್ಯ. ಏಕೆಂದ್ರೆ ರೋಡ್ ಇದ್ರೆ ಊರುಗಳು ಇಂಪ್ರೂವ್ ಆಗ್ತವೆ, ಎಲ್ಲ ತರದ್ದು ತುಂಬಾ ಇದಾಗುತ್ತೆ. ಆದ್ರಿಂದ ದಯಮಾಡಿ ಎಲ್ಲರೂ ಹಳ್ಳಿ ಗ್ರಾಮಸ್ಥರು ಅದಕ್ಕೆ ಸಹಕಾರ ಕೊಡಬೇಕು. ಈ ರೋಡು ಅಗಲೀಕರಣ ಬಂದಿದೆ, 6 ಕೋಟಿ ರೂಪಾಯಿ ಶಾಂಕ್ಷನ್ ಹಾಕಿದ್ದಾರೆ. ಎಲ್ಲಿಗೂ ಹಾಕಿಲ್ಲ, ಏನ್ ಇವತ್ತು ನೀವು ಹೆಬ್ಬಾಳ್ ಭಾಗದಲ್ಲಿ ಆಗಿದೆ, ಆ ಮಟ್ಟಕ್ಕೆ ಮಾಡಬೇಕು ಅಂತ ಹೇಳಿ
ಇದನ್ನ ಇದು ಮಾಡಿದ್ದಾರೆ. ಅದರಿಂದ ದಯಮಾಡಿ ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಎಲ್ಲರಿಗೂ ಮತ್ತೆ ಈ ವೇಳೆ ಬಿಜೆಪಿ ತಾಲೂಕು ಮಂಡಳ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮದ ಮುಖಂಡ ಅಡಗೂರು ಆನಂದ್, ಗ್ರಾಮ ಪಂಚಾಯಿತಿ ಸದಸ್ಯ ಶಿವೇಗೌಡ, ರಂಗಯ್ಯ, ವಿರೂಪಾಕ್ಷ, ಕೇಶವಮೂರ್ತಿ, ಗುತ್ತಿಗೆದಾರ ಪ್ರಭಾಕರ್, ಪಿಡಿಒ ರಘುನಾಥ್ ಇದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಹಕಾರ ಕ್ಷೇತ್ರಗಳಿಂದ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ. ಸಮಗ್ರ ಅಭಿವೃದ್ಧಿಗೆ ಸಹಕಾರ ಸಂಸ್ಥೆಗಳು ಪ್ರಮುಖ ಆಧಾರ ಸ್ತಂಭ. ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಹೇಳಿಕೆ. ಕಲಾವಿದರು ಸಮಾಜದ ನೈತಿಕತೆ, ಸಂಸ್ಕೃತಿ ಮತ್ತು ಸಾಹಿತ್ಯವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಶಿಕ್ಷಕರಿಗೆ ಮರುಪಾವತಿಯಾಗಬೇಕಿರುವ ವೈದ್ಯಕೀಯ ವೆಚ್ಚ ಸುಮಾರು 1 ಕೋಟಿ ರೂಪಾಯಿ ಬಾಕಿ ಉಳಿದಿದೆ. ಬಾಕಿ ಹಣವನ್ನು ಬಿಡುಗಡೆಗೊಳಿಸಲು ಶಿಕ್ಷಣ ಸಚಿವರೊಂದಿಗೆ ಚರ್ಚೆ. ಶಾಸಕ ಎ ಮಂಜು ಮಾಹಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.